ಲವರ್ ಮೊದಲೇನೆ ಸರ್ ಮೊದಲು ನೋಡಿದಂಥ ಜೊತೆಲಿ ನೋಡಿದಂಥ ಸಿನಿಮಾ ಯಾವುದು? ಸಿನಿಮಾ ನೋಡಿದ್ವಿ. ಭಾಳ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇರೋ ಸಿನಿಮಾಗಳನ್ನ ನಾವು ನೋಡ್ತಾ ಇದ್ರಿ ನಾರ್ಮಲಿ. ರಾಜ್ಕುಮಾರ್ ಅವ್ರದ್ದು ಯಾವುದು ನಿಮ್ಮ ಸಿನಿಮಾ ಅಡ್ಡ? ಅಂದರೆ ಸಾಮಾನ್ಯವಾಗಿ ಇಂಥ ಥಿಯೇಟರಿಗೆ ಬಂದರೆ ನಾವು ಹೋಗ್ತೀವಿ, ಇಂಥವ್ರದ್ದೇ ಸಿನಿಮಾ ಬಂದರೆ ಹೋಗ್ತೀವಿ ಅಂತ ಜೊತೆಯಲ್ಲಿ ಹೋಗ್ತಾ ಇದ್ದಿದ್ದು? ಇಲ್ಲ, ಮೆಜೆಸ್ಟಿಕ್ ಥಿಯೇಟ್ರುಗಳು ಇದ್ವಲ್ಲ, ಸಂತೋಷ್ ಥಿಯೇಟ್ರು, ಆ ಥರ ಕಾವೇರಿ, MG ರೋಡಲ್ಲೂ ಕೂಡ ಹೋಗ್ತಾ ಇದ್ರಿ. ಸೊ ಸಿನಿಮಾ ಇಂಪಾರ್ಟೆಂಟು, ಯಾವ ಸಿನಿಮಾ ಇಂಪಾರ್ಟೆಂಟು, ಥಿಯೇಟ್ರ್ ಆಯ್ಕೆ ಏನು ಆ ಥರ ಆಯ್ಕೆ ಏನಿರಲಿಲ್ಲ. ಕೆಲವು ಸರಿ ಸಂಪಿಗೆ ಥಿಯೇಟ್ರು ಈ ಥರದ್ದೇ ಇದ್ದೆ ಹೋಗ್ತಾ ಇದ್ದೆ. ನಮ್ಮಲ್ಲಿ ಇಲ್ಲೇ HMT ಇತ್ತು, ಆಗ ಚೆಂದಾಗಿ ಥಿಯೇಟ್ರ್ ಇತ್ತು, ಈಗ ಹಾಳಾಗಿ ಹೋಗಿದೆ ಅದು, ಅಲ್ಲೂ ಕೂಡ ಹೋಗಿ. ನಿಮ್ಮ ವೆಡ್ಡಿಂಗ್ ಡೇ ಅಥವಾ ಬರ್ತ್ಡೇ ದಿನನ ಮರೆತು ಸರ್ ನಿಮ್ಮ ಹತ್ರ ಬಯಸ್ಕೊಂಡಿದ್ದೀಯಾ? ಅದು ಯೂಶ್ವಲಿ ಇದ್ದೇ ಇರುತ್ತೆ ಬಿಡಿ, ನಿಮ್ಗೇನು ನೆನಪೇ ಇರಲ್ಲ ಅಂತ ಹೇಳ್ತಾ ಇರ್ತೀವಿ ನಾವು. ಬಟ್ ವೆಡ್ಡಿಂಗ್ ಡೇ ಅಂತೂ ಮಕ್ಕಳೆಲ್ಲ ಅರೇಂಜ್ ಮಾಡಿ ಹಂಗಾಗಿ ಅದನ್ನ ಫ್ಯಾಮಿಲಿ ನಮ್ಮ ಮಕ್ಕಳಿದ್ದಾರೆ, ಅವ್ರು ಅರೇಂಜ್ ಮಾಡಿಬಿಟ್ಟಿರ್ತಾರೆ, ನಮ್ಗೆ ಡಿನ್ನರ್ಗೆ ರೆಡಿ ಮಾಡಿ ಸರ್ಪ್ರೈಸ್ ಮಾಡಿರ್ತಾರೆ, ಅವರೇ ಅರೇಂಜ್ ಮಾಡಿ ಸರ್ಪ್ರೈಸ್. ಅದು ಮರೆಯಲ್ಲ. ಬರ್ತಡೇ ಮರ್ತೀರಾ? ಅಲ್ಲ, ಅದನ್ನು ಅಷ್ಟೇ, ಬಟ್ ಎರಡು ನೆನ್ಪಿಟ್ಕೊಳ್ಳಲ್ಲ ಅವರು. ರಾಜಕೀಯಕ್ಕೆ ಬಂದಂಥ ವಿಚಾರನ ಹೇಳಿದರೆ, ಈಗಾಗಲೇ ಸರ್ ಹಲವಾರು ಕ್ಯಾಟಗರಿನಲ್ಲಿ ಮಿನಿಸ್ಟ್ರಾಗಿ, ಶಾಸಕರಾಗಿ ಹಲವಾರು ಪಾತ್ರಗಳನ್ನು ಅವರು ರಾಜಕೀಯ ಜೀವನದಲ್ಲಿ ನೋಡಿದ್ದಾರೆ. ಸೊ ನಿಮಗೆ ಫೇವ್ರೇಟ್ ಅನಿಸಿದ್ದು, ಈ ಟೈಮ್ನ ಖುಷಿ ಕೊಟ್ಟಂತಹ ಒಂದು ಪೋಸ್ಟ್ ಯಾವುದಾಗಿತ್ತು? ಆಲ್ಮೋಸ್ಟ್ ಎಲ್ಲ ಪೋಸ್ಟ್ ಖುಷಿ ಕೊಟ್ಟಿದೆ. ಫಸ್ಟು ಹೆಲ್ತ್ ಆಗಿದ್ದರು, ಅವಾಗ ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದಾರೆ. ಈಗಲೂ ತುಂಬ ಜನ ಡಾಕ್ಟರ್ಸ್ ಹೇಳ್ತಾರೆ, ಸರ್ ಇದ್ದಾಗಲೇ ನಮಗೆಲ್ಲ ಅಪಾಯಿಂಟ್ಮೆಂಟ್ ಸಿಕ್ಕಿದ್ದು, ಅದವರೆಗೂ ನಾವೆಲ್ಲ ಹಿಂಗೆ ಇದ್ವಿ. ತುಂಬ ಜನಕ್ಕೆ ಎಂಪ್ಲಾಯ್ಮೆಂಟ್ ಆಯಿತು ಆ ಟೈಮಲ್ಲಿ, ಮತ್ತು ಅವ್ರಿಗೆಲ್ಲ ಇದು ಸ್ಯಾಲರಿ ಹೈಕ್ ಆಯಿತು. ಅದನ್ನು ತುಂಬ ಜನ ಈಗಲೂ ಹೇಳ್ತಾರೆ. ಟ್ರಾನ್ಸ್ಪೋರ್ಟಿಗೆ ಬಂದಾಗ ಅವರು ಮಾಡಿದ ಆ ಟೈಮಲ್ಲಿ ಮಾಡಿರೋವಂಥ ಒಂದು ಬಸ್ ಸ್ಟ್ಯಾಂಡ್ಗಳು ನಾವು ಇದುವರೆಗೂ ಕಂಡಿಲ್ಲ. ಇಡೀ ಸ್ಟೇಟಲ್ಲಿ ನೀವೆಲ್ಲಾದರೂ ಹೋಗಿ ಅದು ಎಲ್ಲವೂ ಇವ್ರ ಪೀರಿಯಡಲ್ಲೇ ಆಗಿರೋದು. ಟ್ರಾನ್ಸ್ಪೋರ್ಟಲ್ಲಿ ನಾವು ಆವಾಗ ವೋಲ್ವೋ ಬಸ್ಸು ಅದೆಲ್ಲ ಕಂಡಿದ್ದೇ ಆವಾಗಲೇ. ಅದು ಬಿಟ್ಟ ಮೇಲೆ ನಾವು ಇವತ್ತವರೆಗೂ ಏನೂ ಅದನ್ನೆಲ್ಲ ನೋಡಿಲ್ಲ. ಸೊ ಹೋಮ್ ಮಿನಿಸ್ಟ್ರ್ ಇದ್ದಾಗಲೂ ಅಷ್ಟೇ ಅವರು ಲಾ ಆ್ಯಂಡ್ ಆರ್ಡರು ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದರು. ಹಾಗಾಗಿ ತುಂಬ ಜನನೇ ಅನುಕೂಲ ಪಡ್ಕೊಂಡಿದ್ದಾರೆ. ಸರ್ ಹವ್ಯಾಸಗಳನ್ನ ನೋಡಿದಾಗ ನಿಮಗೆ ಯಾವತ್ತಾರು ಕತೆ ಹೇಳಿ ಮಲಗಿಸಿದ್ದು, ಹಾಡು ಹೇಳಿ ಮಲಗಿಸಿದ್ದು ಅವ್ರು ಬರೋಷ್ಟು ಟಯರ್ಡ್ ಆಗೋಗಿರ್ತಾರೆ. ಅದೇ ಬರೋಷ್ಟು ಟಯರ್ಡ್ ಆಗಿರ್ತಾರೆ, ಬಂದರೆ ಯಾವುದೋ ಒಂದು ಕಾಮಿಡಿ ಚಾನೆಲ್ ಹಾಕ್ಕೊಂಡು ನೋಡಿ ಮುಳುಗೋದಷ್ಟೇ ಕೆಲಸ. ಸರ್ ಹಾಡು ಹೇಳಕ್ಕೆ ಬರುತ್ತಾ ನಿಮಗೆ? ಹಾಡು ಹೇಳಲ್ಲ ನಾನು, ಹಾಡು ಪ್ರತಿದಿನವೂ ಕೂಡ ಹಾಡು ಕೇಳದೆ ನಾನು ಇರೋದು. ನಾನು ನಾರ್ಮಲಿ ನನ್ನ ಕಾನ್ಸ್ಟಿಟ್ಯೂನ್ಸಿಂದ ಮನೆಗೆ ಬರಬೇಕಾದ್ರೆ ಅವತ್ತು ನನಗೆ ಖುಷಿ ಇದ್ದರೆ ಖುಷಿ ಹಾಡುಗಳನ್ನ ಹಾಕ್ತೀನಿ. ನನಗೆ ಅವತ್ತೇನಾನು ಬೇಜಾರಾಗಿದ್ದರೆ ಎಲ್ಲ ಹಳೆ ಹಾಡು, ರಾಜ್ಕುಮಾರ್ ಅವ್ರದ್ದು ಹಳೆ ಸಾಂಗ್ಸು, ಮತ್ತು C. ಅಶ್ವಥ್ ನನ್ನ ಫೇವ್ರೆಟ್ ಸಿಂಗರು C. ಅಶ್ವಥ್. ಸೊ ಮತ್ತು ಹಿಂದಿನೂ ಕೂಡ ಓಲ್ಡ್ ಸಾಂಗ್ಸ್, ಕಿಶೋರ್ ಕುಮಾರ್ದು ಆ ಥರದ್ದೆಲ್ಲ, ಮೊಹಮ್ಮದ್ ರಫಿ ಈ ಥರದ್ದೆಲ್ಲ ಕೇಳ್ತೀನಿ ನಾನು. ಸರ್ ಈಗ ಕ್ಷೇತ್ರದಲ್ಲಿ ಕಾರ್ಯಕರ್ತರ ಹತ್ರ ಎಲ್ಲ ಮುನ್ಸ್ಕೊಂಡೆಲ್ಲ ಬರ್ತಾರಲ್ಲ, ಅದನ್ನು ನಿಭಾಯಿಸ್ಕೊಂಡು ಸರಿ ಮಾಡೋದು ನಿಮ್ಗೆ ಎಷ್ಟು ಕಷ್ಟ ಅನಿಸುತ್ತೆ? ಏನಿಲ್ಲ, ನನಗದು ಅಭ್ಯಾಸ ಆಗೋಗಿದೆ. ನಮ್ಮ ನನಗೇನು ಇದು 7ನೇ ಎಲೆಕ್ಷನ್ನು, ಮತ್ತು ಉತ್ತರಳ್ಳಿಯಿಂದ ನೋಡ್ಕೊಂಬಂದಿದ್ದೀನಿ ಜನ. ಅರ್ಧ ಬೆಂಗಳೂರಷ್ಟು ಜನ ನನಗೆ ಪರಿಚಯ ಇದ್ದಾರೆ ನಮಗೆ. ಸೊ ಎಲ್ಲ ಕಾರ್ಯಕರ್ತರಿಗೂ ನಾವು ಒಡನಾಟ ಹೆಂಗಿದೆ ಅಂದರೆ, ನಮ್ಮ ಮನೆಯವ್ರಿಗೆ ಈ ರಾಜಕೀಯದ ಮನೆ ಅನಿಸೋದೇ ಇಲ್ಲ. ಅಷ್ಟು ಫ್ರೀಯಾಗಿ ಒಳಗೆ ಬರ್ತಾರೆ, ಕೂತ್ಕೋತಾರೆ, ಏನಿದ್ರು ಹೇಳ್ಕೊತಾರೆ. ನಾನು ಅವ್ರಿಗೆ ತಿಂಡಿ ಅಥವಾ ಕಾಫಿ ಏನು ಬೇಕೋ ಕೊಡಿಸಿ ಮಾತಾಡಿಸಿ, ಮತ್ತು ಅದಕ್ಕೆ ಏನೋ ಸಾಲ್ವ್ ಮಾಡೋಂಥದ್ದು ನಾನೇ ಮಾಡ್ತೀನಿ, ಇಲ್ಲಾಂದರೆ ಇವ್ರಿಗೆ ಹೇಳಿ ಮಾಡಿಸ್ಕೊಡ್ತೀನಿ. ರಾಜಕೀಯದಲ್ಲಿ ಹಲವಾರು ಪಾತ್ರಗಳನ್ನು, ಹಲವಾರು ಪೋಸ್ಟ್ಗಳನ್ನು ನಿಭಾಯಿಸಿರುವಂಥ R. ಅಶೋಕ್ ಅವರು ಮತ್ತೊಂದು ಸ್ಥಾನಕ್ಕೆ ಹೋಗಬೇಕು ಅಂತ ಬಯಸಿದರೆ ಆ ಸ್ಥಾನ ಯಾವುದು? ಆ ಥರ ನಾವು ಯಾವುದನ್ನು ಬಯಸಿಲ್ಲ, ಬಯಸದೇ ಬಂದ ಭಾಗ್ಯವೇ ಎಲ್ಲವೂ. ಇನ್ನು ನೆಕ್ಸ್ಟ್ ಸ್ಟೆಪ್ ಸಿಗೋದಾದರೆ ನಮಗೂ ಎಲ್ಲರಂತೆ ಖುಷಿ ಅಲ್ವಾ. ಹಸ್ಬೆಂಡ್ ಆದವರು ಒಂದು ಒಳ್ಳೆ ಪೋಸ್ಟ್ಗೆ ಹೋಗ್ತಾರೆ ಅಂದರೆ ಯಾರಿಗೆ ಸಂತೋಷ ಇರಲ್ಲ. ಇದು ನಾವೇನು ಹಾಗೆ ಕೇಳ್ತಾ ಇಲ್ವಲ್ಲ, ಅವ್ರದ್ದು ಎಫರ್ಟ್ ಇದೆ.
ಶ್ರಮ ಇದೆ. ಇಷ್ಟು ವರ್ಷದ ರಾಜಕೀಯ ಜೀವನದಲ್ಲಿ ನಾವು ಸುಲಭ ಅನ್ಸ್ಕೋಬೋದು, ನಾವು ಒಂದು ಪೇಸ್ಟ್ ಮಾಡಿಕೊಡೋದ್ರಿಗಿಂತ 30 ವರ್ಷದ ಹಿಂದೆನೇ ಒಂದು ಗಮ್ ಮಾಡಿ ಅವ್ರಿಗೆ ಪೇಸ್ಟ್ ಮಾಡಿ ನಮ್ಮ ಕಾರ್ಯಕರ್ತರ ಕೈಲಿ ಒಂದು ಪೋಸ್ಟರ್ ಅಂಟಿಸೋದ್ರಿಂದ ಹಿಡಿದು ಇದೇನು ಸಾಮಾನ್ಯವಾಗಲ್ಲ. ಎಷ್ಟು ಸಮಾವೇಶಗಳು ಬೆಂಗಳೂರಲ್ಲಿ ಮಾಡಿದ್ದಾರೆ. ಇಷ್ಟು ಬೆಂಗಳೂರಲ್ಲಿ ಬೆಳಿಬೇಕು ಅಂದರೆ ತಮಾಷೆ ಅಲ್ಲ. ಯಾಕಂದರೆ ನಾನು ಅವರ ಒಡನಾಡಿಯಾಗಿ ಹೇಳ್ತಾ ಇದ್ದೀನಿ, ನಾವು ಮನೇಲಿ ನೋಡಿದ್ದೀವಿ ಎಷ್ಟು ಅವ್ರ ಎಫರ್ಟ್ ಇದೆ ಅಂತ. ಒಂದೊಂದು ಸಮಾವೇಶ ಮಾಡಿದಾಗ ಎಷ್ಟೆಷ್ಟು ಸಾವಿರಾರು ಜನನ ಕಲೆ ಹಾಕಿ ಸಮಾವೇಶ ಮಾಡಿದ್ದಾರೆ ಅಂದರೆ ಅಷ್ಟು ಜನನ ಬೆಳೆಸಿದ್ದಾರೆ ಅಂತ ಅಲ್ವಾ. ಮತ್ತು ಕಾರ್ಪೊರೇಷನ್ ಎಲೆಕ್ಷನ್ ಬಂದಾಗ ಎಷ್ಟು ಜನಕ್ಕೆ ಟಿಕೆಟ್ ಕೊಟ್ಟು ಅವರು ಗೆಲ್ಲಿಸಿದ್ದಾರೆ. ನಾವು ಒಂದು ಕ್ಷೇತ್ರ ಬಿಟ್ಟಾಗ ಏನು ಉತ್ತರಳ್ಳಿ ಡಿವೈಡ್ ಆದಾಗ 8-9 ಜನ MLAಗಳಾದರು. ಅವರು ಆ ಕ್ಷೇತ್ರ ನಂಗೆ ಇಟ್ಕೊಂಡಿದ್ದಕ್ಕಲ್ವ ಅವರೆಲ್ಲ MLAಗಳಾಗಿದ್ದು. ಇದೆಲ್ಲನೂ ಅವ್ರದ್ದು ಕೊಡುಗೆ ಅಲ್ವಾ. ಮತ್ತು ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಅವರು ಎಷ್ಟು ಶ್ರಮ ವಹಿಸಿ ಅವರು ಎಲ್ಲ ಎಫರ್ಟು ಹಾಕಿ ಅವರು ನ್ಯಾಯ ಒದಗಿಸ್ಕೊಟ್ಟಿದ್ದಾರೆ. ಇನ್ನೇನು ಬೇಕು? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.